ಫಾಲ್ಸ್ ನಾನು ನೋಡಿದೀನಿ ಗುರು, ಮರ್ತೋಗ್ಬಿಟ್ಟಿದೀನಿ, ಇದೆ ಅಂತ ನೆನಪಿರ್ಲಿಲ್ಲ ನಂಗೆ. ರಸ್ತೆ ಕುಸ್ತೈತಂತೆ ಗುರು, ಇಲ್ಲಿಂದ ಗಾಡಿ ಆರಿಸ್ಬಿಟ್ರೆ ಎಲ್ಲಿ ಹೋಯ್ತಿ, ನಾವು ಆ ರೋಡಲ್ಲಿ ಹೋಗ್ತೀವಿ ಅನ್ಸುತ್ತೆ ಮೋಸ್ಟ್ಲಿ. ಮನಸ್ಸಿನಿಂದ ನೀನು ಏನ್ ಗುರು ಇದು ವ್ಯೂ, ಯಪ್ಪ ಏನ್ ಕ್ರೇಜಿ ಆಗ. ರೋಡಿಂದ ಆಚೆಗೆ ಹೋಗ್ತೈತೆ ಗಾಡಿ. ಓ ಜಸ್ಟ್ ಗುರು ಆಯ್ಕೊಂತಿದ್ದೆ ಇವಾಗ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹೆವಿ ಹೊಟ್ಟೆ ಸಿತೈತೆ, ಹೊಟ್ಟೆ ಗಾನ ಭಜನ ಆಡ್ತೈತೆ, ಏನಾದ್ರು ತಿನ್ಬೇಕು. ರಸ್ತೆ ಕುಸಿದಿದೆ, ಎಚ್ಚರಿಕೆಯಿಂದ ಚಲಿಸಿ. ರಸ್ತೆ ಕುಸಿತೈತಂತೆ ಗುರು, ಇದೆ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲೆಲ್ಲ ಕುಸಿತೈತೆ, ಅದಕ್ಕೆ ಒಂಥರ ಕಾಂಕ್ರೀಟ್ ಇದನ್ನ ಮಾಡಿದ್ದಾರೆ ಕುಸಿದಂಗೆ. ಎಲ್ಲಿದ್ವು ಗುರು ಇಷ್ಟೊಂದು ವೆಹಿಕಲ್ಲು ಹಿಂಗ್ ಬರ್ತಾವೆ. ಓ ಓ ಓ ಓ ಇಲ್ಲಿ ಮಾತ್ರ ಎಲ್ಲಿಂದ ಎಲ್ಲಿ ನೋಡಿದ್ರು ಎಲ್ಲ 4x4. ವಾ ವಾರೆ ವಾರೆ ವಾ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? This sudden surprise to me also. ಈ ಫಾಲ್ಸ್ ನಾನು ನೋಡಿದೀನಿ ಗುರು, ಮರ್ತೋಗ್ಬಿಟ್ಟಿದೀನಿ, ಇದೆ ಅಂತ ನೆನಪಿರ್ಲಿಲ್ಲ ನಂಗೆ. ನೀರು ಹರಿತಾ ಇದೆ, ಎಷ್ಟೊಂದು ಹರಿತಾ ಇದೆ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಫೋಟೋ ಏನೋ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗಿ ನೀರಲ್ಲಿ ಆಡೋ ಅಷ್ಟು ನಮಗೆ ಪೇಷನ್ಸ್ ಇಲ್ಲ. ನಾವು ಬೈಕಲ್ಲಿ ಆಟ ಆಡೋರು. ಓ ಗುರು ಗುರು ಕುದುರೆ ಐತೆ ಗುರು, ಇಲ್ಲಿ ಕುದುರೆ ಒಂದೇ ಒಂದು ಕುದುರೆ ಐತೆ ಅಷ್ಟೇ ಗುರು. ಬಂಡಾಜ ವಾಟರ್ ಫಾಲ್ಸ್ ಹೋಗಿದ್ವಿ, ಸುಮ್ನೆ ಹಿಂಗ್ ಹೋಗಿ ಹಿಂಗ್ ಬಂದ್ವಿ ಅಷ್ಟೇ. ವಿಡಿಯೋ ರೆಕಾರ್ಡ್ ಮಾಡಿದೀನಿ, ಆದ್ರೆ ಈ ನೀರ್ ಹೋಗ್ಬಿಟ್ಟು ಮೈಕ್ ಹತ್ರ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ವೇಸ್ಟ್ ಇವಾಗ, ಅಷ್ಟು ಮಾಡಿದ್ದು ವೇಸ್ಟ್ ಅಂತ ಇವಾಗ ಅದು ವೇಸ್ಟ್ ಆಗ್ಬಿಡ್ತಲ್ಲಪ್ಪ, ಹೋಯ್ತಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ಮುಂದೆ ಏನು ಮಾಡೋಕ್ಕಾಗಲ್ಲ. ಹೋಗಿದ್ದಾಯ್ತು, ಇನ್ನ 2 ದಿನ ಮಾಡು, ಏನೇನ್ ಮಾಡ್ತೀಯ, ಏನಂತೀರಾ? ಇವಾಗ ಒಂದು ಒಳ್ಳೆ ಆಫ್ ರೋಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಬಡಿ ಬ್ರೋ ಹೇಳ್ತಾ ಇದ್ರೆ, ಇದನ್ನ ಹಾಕೊಂಬಿಡ ನೀರಪ್ಪ. ಇವ್ರು ಸ್ಟಾರ್ಟ್ ಮಾಡಿಬಿಟ್ರೆ ನಿಲ್ಸೋದೇ ಇಲ್ಲ ಗಾಡಿ. ಹೊಲ್ಟ್ರು ಎಲ್ಲ ಹೋದ್ರು, ನಾನು ಒಬ್ಬನೇ ಇವಾಗ. ಇದು ಜೋರಾಗಿ ಬೇರೆ ಬರಲ್ಲ ಗುರು, ಜಿಪ್ಪು ಸಿಗಾಕೊಂಡ್ಬಿಡುತ್ತಿದ್ದು ಒಳಗಡೆ ಹೋಗ್ಬೇಕು. ಇದು ಯಾವ್ದು ರೋಡು ಏನು ಅಂತ ಗೊತ್ತಿಲ್ಲ. ಹೋಗ್ತಾ ಇದೀವಿ, ಆಫ್ ರೋಡ್ ಐತಂತೆ, ಒಂದು ಒಳ್ಳೆ ವ್ಯೂ ಪಾಯಿಂಟ್ ಐತಂತೆ, ನೋಡೋಣ ಹೆಂಗಿರುತ್ತೆ ಅಂತ. ವಾವ್ ವಾವ್ ಕ್ರೇಜಿ ಗುರು, ಏನ್ ಗುರು ಇದು ವ್ಯೂ, ಯಪ್ಪ ಹೆಂಗೈತೆ ನೋಡ್ರಿ. ಇಲ್ಲಿಂದ ಗಾಡಿ ಆರಿಸ್ಬಿಟ್ರೆ ಎಲ್ಲಿ ಹೋಯ್ತಿ, ನಾವು ಆ ರೋಡಲ್ಲಿ ಹೋಗ್ತೀವಿ ಅನ್ಸುತ್ತೆ ಮೋಸ್ಟ್ಲಿ. ಮನಸ್ಸಿನಿಂದ ನೀನು ಏನ್ ಗುರು ವ್ಯೂ, ಇವರೆಲ್ಲ ಚಚ್ಕೊಂಡು ಹೋಗ್ಬಿಟ್ಟವ್ರೆ, ಏನು ನೋಡಕ್ಕೆ ಬಿಡಲ್ಲ. ಅಣ್ಣ ಒಂಚೂರು ಸೈಡಿಗೆ ಬಂದ್ರೆ ನಾವು ಆರಾಮಾಗಿ ಹೋಗ್ತೀವಿ. ಆಮೇಲೆ ನೀವು ಫೋಟೋನಾರು ಇಟ್ಕೊಳ್ಳಿ, ಸೆಲ್ಫಿನಾರು ಇಟ್ಕೊಳ್ಳಿ, ಓಕೆನಾ? ಇದು ಒಳ್ಳೆ ಆಫ್ ರೋಡ್ ಅಂತೆ. ಬೈ ತೀರ್ಥ ವಿಸರ್ಜನೆನ ಮುಹೂರ್ತ ವಿಸರ್ಜನೆನ? ನಮ್ದು ಏನು ಕೆಲಸ ಇರ್ತದೆ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಒಂದು ಇದು ನೇಚರ್ ಕಾಲಿಂಗ್, ಐ ಆಮ್ ಗೋಯಿಂಗ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಇಲ್ಲಿಂದ ಅಸಲಿ ಆಫ್ ರೋಡ್ ಸ್ಟಾರ್ಟ್ ಅನ್ಸುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲರೂ ಎಕ್ಸ್ಪಲ್ಸ್, ಆಮೇಲೆ KLX ಅದು ಇದು ಆಫ್ ರೋಡ್ ಡರ್ಟ್ ಬೈಕ್ ಹಿಡ್ಕೊಂಡು ಆಫ್ ರೋಡ್ ಹೊಡಿತಾರೆ. ನಾವು NS, ನಮ್ಮ ರಾಯಲ್ ಎನ್ಫೀಲ್ಡ್ ಮತ್ತೆ ನಮ್ಮ ಪ್ಲಾಟಿನಾ, ನಮ್ಮ ಬಡ್ಡಿ ಬೈ ಪ್ಲಾಟಿನಾ ಇಟ್ಕೊಂಡು ಕೆಂಪುಗ್ ಆಗುದ್ ಗುರು. ಇವತ್ತು ಫುಲ್ ಗಾಡಿ ಕೆಂಪುಗ್ ಮಾಡ್ಬಿಡೋದೆ. ಕೆಂಪುಗಾದ್ರೆ ಏನು, ಆಮೇಲೆ ತೊಳೆದ್ರೆ ಆಯ್ತು. ಇಷ್ಟೇನು ಆಫ್ ರೋಡ್ ಗುರು? ಆಫ್ ರೋಡೇ ಮುಗ್ದೋಯ್ತಲ್ಲ ಗುರು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಇಲ್ಲೇನೋ ಇದೆಲ್ಲ ಸ್ಪಾಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಏನು ಸ್ಪಾಟು ಅಂದ್ರೆ ಏನಪ್ಪ? ಅಲ್ಲ ಗುರು, ಇವಾಗಿನ ಕಾಣಿಸಿದ್ರಲ್ಲ, ಇಷ್ಟು ಬೇಗ ಹೋಗ್ಬಿಟ್ರ ಬರಂಗ್ ಗಾಡಿ ಹೆಂಗ್ ಹೊಡಿತಾವ್ರ ಗುರು? ಬೇರೆ ರೋಡ್ಗೆ ಏನಾರು ಹೋಗ್ಬಿಟ್ರ? ಇಲ್ಲ ಗುರು, ಇಲ್ಲೇ ಹೋಯ್ತವ್ರೆ. ಯಪ್ಪ ಈ ತರ ಜಾಗದಲ್ಲಿ ಆಫ್ ರೋಡ್ ಕ್ರೇಜಿ ಆಗೈತೆ. ರೋಡ್ ಮಾಡ್ತಾವ್ರೆ ಅನ್ಸುತ್ತೆ. ಇನ್ನ ಬಿಸಿಲೇ ಇರಲಿ, ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಹಲೆವೆ ಅಂತ ರೋಡ್ ಬಂದಾಗ ಆಫ್ ಮಾಡ್ಕೊಂಡ್ಬಿಡೋದು, ಈ ತರ ವ್ಯೂ ಬಂದಾಗ ಆನ್ ಮಾಡ್ಕೊಂಡ್ಬಿಡೋದು. ಜೋರಾಗಿ ಹೋಗ್ಬೇಕು ಗುರು. ಇವರೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ. ಈ ಫ್ರೆಂಡ್ಸ್ ಜೊತೆ ಬಂದ್ರೆ ಅದೇ ಬೇಜಾರು. ಯಾರು ಕಂಟೆಂಟ್ ಇಲ್ಲ, ಕಂಟೆಂಟ್ ಕ್ರಿಯೇಷನ್ ಇಲ್ಲ, ಏನು ಇಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಹೋಗ್ತಾರೆ. ನಾವು ಈ ತರ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕಂಟೆಂಟ್ ಮಾಡ್ಕೊಂಡು ಇವ್ರ ಜೊತೆ ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಇದೆ. ಕ್ಯಾಚ್ ಮಾಡೋಣ ಇವಾಗ. ನಂದು ಈ ಕಡೆ ಹ್ಯಾಂಡ್ಲು ಯಾಕೋ ಲೂಸ್ ಆಗ್ಬಿಟ್ಟೈತೆ, ಅದಕ್ಕೆ ನಂಗೆ ಜೋರಾಗಿ ಹೊಡೆಯೋಕ್ಕೆ ಭಯ ಆಗ್ತೈತೆ. ಆಮೇಲೆ ಕೋನ್ ಸೆಟ್ ಹೋಗೈತೆ ನಂದು, ಟೈರು ಹಿಂದ್ಗಡೆದು ಫ್ಲಾಟ್ ಆಗ್ಬಿಟ್ಟೈತೆ.
ಅದಕ್ಕೆ ಫುಲ್ಲು ಸ್ಲಿಪ್ಪರ್ ತರ ಆಡ್ತಾ ಇದೆ. ಹೀಲ್ ಸ್ಲಿಪ್ಪರ್ ತರ ಆಡ್ತಾ ಇದೆ. ಒಂಚೂರು ಬ್ರೇಕ್ ಹೊಡೆದ್ರೆ ಜಾರ್ಖಂಡ್ ಎಲ್ಲೆಲ್ಲ ಹೋಯ್ತೈತೆ. ಚೇಸ್ ಮಾಡ್ದೆ ಫೈನಲಿ. ಅಡ್ಕೆಕಾಯಿ ಸಿಪ್ಪೆ ಹಾಕ್ಬಿಟ್ಟವ್ರ ಗುರು, ಟೂರಿಂಗ್ ಚೆನ್ನಾಗಾಗ್ಲಿ ರೋಡು ಅಂತ. ಇನ್ನ ಹೆವಿ ಜಾರುತ್ತೆ ಇದು, ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಕೆಂಪಾದವೋ ಎಲ್ಲ ಕೆಂಪಾದವೋ. ವಾ 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 ಕ್ಯಾ ಬಾತ್. ಏನ್ ಗುರು ಇದು ವ್ಯೂ, ಯಪ್ಪ ಏನ್ ಕ್ರೇಜಿ ಆಗ. ಇಂಥ ರೋಡು, ಇಂಥ ಆಫ್ ರೋಡು, ಇಂಥ ಬೆಟ್ಟ ಗುಡ್ಡ. ಏನ್ರಿ ಇದು ವ್ಯೂ, ಏನ್ರಿ ಕಾಡು ಮಧ್ಯದಲ್ಲಿ ಅಷ್ಟ್ ದೊಡ್ಡದು. ಬರೀ ಇಂತದೇ. ಫುಲ್ಲು ಗಾಡಿ ಎಲ್ಲ ಊಸ್ಟ್ ಮಾಡಿದ್ಯಾ ಅಲ್ಲಿ. ನಂದೇನಾಗೈತೆ, ನಮ್ದೇನ್ ಅಷ್ಟೊಂದು ಆಗಿಲ್ಲ, ಯಾಕೆಂದ್ರೆ ನಾವ್ ಇನ್ನ ಆ ತರ ಹೊಡೆದಿಲ್ಲ. ಅಲ್ಲಿಂದ ಹಿಂಗ್ ಬಂದಿದ್ಯಲ್ವಾ. ಈ ತರ ನೋಡಕ್ಕೆ ಏನ್ ಚೆನ್ನಾಗಿರುತ್ತೆ ಅಂತೀರಾ. ಕ್ರೇಜಿಯಾಗಿ ಕಾಣಿಸ್ತದೆ ಈ ತರ ಫ್ರೇಮ್ ಅಲ್ಲಿ. ಫೋಟೋ ಗೀಟ ಎಲ್ಲ ಆಯ್ತು. ಇವಾಗ ಈ ಪ್ಲೇಸ್ಗೆ ಬಾಯ್ ಹೇಳೋ ಸಮಯ. ಬಾಯ್ ಗುರು. ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಅಸಲಿ ಆಟ ಈಗ ಶುರು. ಮಳೆ ಬಂತು, ಮಳೆ. ರೋಡಿಂದ ಆಚೆಗೆ ಹೋಗ್ತೈತೆ ಗಾಡಿ. ಓ ಜಸ್ಟ್ ಗುರು ಆಯ್ಕೊಂತಿದ್ದೆ ಇವಾಗ. ರೋಡು ಹಂಗೆ ಕಿತ್ತೋಗ್ಬಿಟ್ಟೈತೆ, ಸ್ಲಿಪ್ ಹೊಡಿತೈತೆ ಗಾಡಿ. ಓ ಭಾರಿ ಮಜಾ ಐತೆ ಗುರು. ಫುಲ್ ಕೆಂಪು. ಓ ಡೆತ್ ವಾಬಲ್ ಅಲ್ಲ, ಸುಮ್ಮನೆ ಚಮಕ್ ವಾಬಲ್ ಅದು. ಹೊಡಿರಿ ಚಚ್ರಿ. ಇಂಥ ಟೈಮಲ್ಲಿ, ಇಂಥ ಮಳೆಯಲ್ಲಿ, ಇಂಥ ರೋಡಲ್ಲಿ ಹೊಡೆಯೋದೈತಲ್ಲ ಗುರು, ಹೆವಿ ಖುಷಿ. ಜೋರಾಯ್ತು ಮಳೆ. ನಮ್ಮ ಟೀಮ್ ಲೀಡು ಬಡ್ಡಿ ಬ್ಲಾಕ್ಸ್ ಅವರು ಚೆಚ್ತಾವ್ರೆ, ನಮಗೂ ಚೆಚ್ಚಿಸ್ತಾವ್ರೆ. ಒಂಚೂರು ರೋಡು, ಒಂಚೂರು ಆಫ್ ರೋಡು, ಒಂಚೂರು ಆಫ್ ರೋಡು. ಮಿಸ್ ಆಗಿ ಒಂಚೂರು ಹಿಂಗೋ ಈ ಕಡೆ ಹೋದ್ರೆ ಪಾತಾಳನೆ. ಡಮಾರ್ ಡಮಾರ್. ಇವಾಗ ಏನಾರು ಒಂದು ಡ್ರೋನ್ ಆರಿಸ್ಬಿಟ್ಟು ಒಂದು ವಿಡಿಯೋ ಶೂಟ್ ಎತ್ತಿದ್ರೆ ಸಕ್ಕದಾಗಿರೋದು ಮಾತ್ರ. ಆರಾಮ್. ಹೆವಿ ಸ್ಕಿಡ್ ಆಗ್ತೈತೆ. ಇವಾಗ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ವಾ. ಎಲ್ಲಾರ್ದು ಎರಡೆರಡು ಸತಿ ಸ್ಕಿಡ್ ಆಯ್ತಾ ಗಾಡಿ? 2 ಸಲ ಆಗಿಲ್ವಾ? ಸುಳ್ಳೆ ಹೇಳ್ತಿದ್ಯಾ? ನಿಮ್ದು ಆಯ್ತಾ 2 ಸತಿ? ನಿಂದು? ನಂದು 2 ಸತಿ ಆಯ್ತು. ಮಲಗಾರ್ ವ್ಯಾಲಿ ಏನೋ ಗೊತ್ತಿಲ್ಲ ಗುರು. ಸುಮ್ನೆ ಹೋಗ್ತಾನೆ ಇದೀವಿ. ಆದ್ರೆ ರೋಡ್ ಮಾತ್ರ ಹೆವಿ ಮಜಾ ಐತೆ, ಜಾಗನೂ ಹೆವಿ ಮಜಾ ಐತೆ. ನಾವು ಓಡಿಸೋರು ಹೆವಿ ಮಜವಾಗಿ ಓಡಿಸ್ತಾ ಇದೀವಿ. ಇವಾಗ ಫುಲ್ ಕಾಡು ತರ. ಕಾಡು ಮೇಡು ಸ್ಲಿಪ್ ಆದ್ರೆ ಊರಿಗೆ ಹೊರಡು. ಬರೀ ಇಂತದೇ. ಏನ್ ಸಖತ್ತಾಗಿ ಹೇಳ್ಬಿಟ್ಟೆ ಅಲ್ವಾ. ನಾವ್ ಅವಾಗ್ಲೇ ಹಂಗೆ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರಪ್ಪ ಎಲ್ಲ, ಒಬ್ರಿಗಿಂತ ಒಬ್ರು. ನಾವ್ ಯಾವಾಗ ಸೈಡ್ ಹೊಡಿಯೋದು ಇವ್ರನ್ನ, ಇವ್ರ ಹಿಂದೆನೇ ಹೊಡಿತಾ ಇದ್ರೆ. ಸೈಕ ಗುರು. ಇದು ಮಾತ್ರ ಸೈಕ್ರೋಡು. ಗಾಡಿ ಹಂಗೆ ಹಾರಾಡ್ತಾವೆ ಎಲ್ಲ. ಅಯ್ಯೋ ಈ ತರ ಹೊಡಿಬೇಕು, ಹೊಡೆದ್ರೆ ಹೊಡ್ತಾ. ಈ ತರ ಸ್ಲಶ್ ಇರೋ ಕಡೆ ಅವಾಯ್ಡ್ ಆಗಲ್ಲ, ಆರಾಮಾಗಿ ಹೊಡಿ ನಿಧಾನಕ್ಕೆ. ಇದೇ ಡೇಂಜರು. ಬ್ರೇಕ್ ಹೊಡೆದ್ರೆ ನಿಲ್ಲಲ್ಲ ಗಾಡಿ, ಗೇರಲ್ಲಿ ಮಾತ್ರ ನಿಲ್ಸ್ಬೇಕು ಸ್ಲಶ್ ಇರೋ ಕಡೆ ಮಾತ್ರ. ಓಕೆನಾ? ಒಳ್ಳೆ ಮಜಾ ಇತ್ತು ಗುರು ಮಾತ್ರ. ಒಳ್ಳೆ ಡರ್ಟ್ ಬೈಕ್ ಡ್ರ್ಯಾಗ್ ರೇಸ್ ಬರುತ್ತೆ ಗೊತ್ತಾ, ಡರ್ಟ್ ಬೈಕ್ ರೇಸ್. ಆ ತರ ಆಫ್ ರೋಡ್ ಟ್ರಯಲ್ಸ್ ಸೈಕ್ ಅಂದ್ಕೋ. ಇವಾಗ ಆಫ್ ರೋಡ್ ಮುಗಿತು, ಫುಲ್ ರೋಡ್ ಆದ್ರೂ ಬಿಡಲ್ಲ, ಆಫ್ ರೋಡ್ ಆದ್ರೂ ಬಿಡಲ್ಲ. ಚಚ್ತಾನೇ ಇರೋದೆ. ಅದೇ ರೋಡಲ್ಲಿ ಬರೋವಾಗ ಹೊಡಿರಪ್ಪ ಅಂದ್ರೆ 70-80 ಬಿಟ್ಟು ಒಬ್ರು ಹಚ್ತಾ ಇರ್ಲಿಲ್ಲ. ಇವಾಗ ಇಲ್ಲೇ 70-80 ಹೊಡಿತಾವ್ರೆ. ನಾವಿವಾಗ ಕುಕುಡ ಫಾಲ್ಸ್ ಗೆ ಹೋಗ್ತಾ ಇರೋದು. ಇವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಜಸ್ಟ್ ಒಂದು ಆಫ್ ರೋಡ್ ಇತ್ತು, ಅದೊಂದು ಸ್ಲಶಿ ಆಫ್ ರೋಡ್ ಇತ್ತು. ಅದೊಂದು ಸುಮ್ನೆ ಲೈಟ್ ಆಗಿ ಆ ಕಡೆಯಿಂದ ಈ ಕಡೆ ಹೊಡೆದಿದ್ದೆ. ಅವಾಗ್ಲೇ ಮಾತ್ರ ಸಕ್ಕದಾಗಿತ್ತು. ಅದನ್ನ ಮುಗಿಸ್ಬಿಟ್ಟು ಅಷ್ಟ್ರಲ್ಲ ನಮ್ಮಮ್ಮ ಫೋನ್ ಮಾಡಿತ್ತು, ಎಲ್ಲಿದ್ಯಾ ಮಗನೇ, ಇನ್ನ ಬಂದೇ ಇಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಅಲ್ಲಿಂದ ಲೇಟು ಆಗ್ಬಿಟ್ಟಿತ್ತು.
ಅದು ಅಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಐತೆ, ನೋಡಿಲ್ಲ ಅಂದ್ರೆ ನೋಡ್ರಿ, ಮಜಾ ಐತೆ ಆ ವ್ಲಾಗ್ ಮಾತ್ರ. ಇವಾಗ ಅದೇ ಜಾಗಕ್ಕೆ ಹೋಗ್ತಿರೋದು. ಅಂದ್ರೆ ಆಫ್ ರೋಡ್ ಮುಗ್ದಾದ್ಮೇಲೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ, ಟ್ರೆಕ್ ಮಾಡಿದ್ರೆ ಒಂದು ಫಾಲ್ಸ್ ಇದೆ. ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ಫಾಲ್ಸ್ ಹೋಗಿಲ್ಲ, ಬರೀ ಆಫ್ ರೋಡ್ ಹೊಡ್ಕೊಂಡು ಮತ್ತೆ ಆಫ್ ರೋಡ್ ಅಲ್ಲೇ ರಿಟರ್ನ್ ವಾಪಸ್ ಮನೆಗೆ ಬಂದ್ಬಿಟ್ಟಿದ್ದೀನಿ. ಬೇಲಿ ಸಂದಿ ಗುರು ಇದು, ಬೇಲಿ ಬೇಲಿ ಬೇಲಿ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಯಾವ್ದೋ ಕಾಫಿ ಎಸ್ಟೇಟ್ ಒಳಗೆ ಹೋಗ್ಬಿಟ್ಟಿದೆ ಗುರು, ಒಂದೇ ಒಂದು ರೋಡ್ ಮಿಸ್ ಮಾಡ್ಕೊಂಡು. ಆಮೇಲೆ ಅವರು ಅಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆ ಕಳ್ಸಿದ್ರು. ನಾನು ಈ ರೋಡಲ್ಲಿ ಹೋಗಿದ್ದೆ ಅನ್ಸುತ್ತೆ, ಅಲ್ಲಿಂದ ವಾಪಸ್ ಬಂದಿದ್ದೆ. ಅದು ಮೋಸ್ಟ್ಲಿ ರೋಡ್ ಆಗ್ತಿದೆ ಅನ್ಸುತ್ತೆ ಗುರು. ಹೊಡೀರಪ್ಪ, ಎಲ್ಲೆಲ್ಲಿ ಹೊಡಿತೀರಾ ಹೊಡೀರಿ ಇವಾಗ. ಅಷ್ಟೇ.